कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। विष्णुपत्नी महामाये महापुरुषलक्षणे प्रिये थामे महाभागे लोकमातर नमोस्तुते। प्रथमो हनुमान नाम द्वितीयो भीम एव च पूर्णप्रज्ञस्तृतीयस्तु भगवत्कार्य साधकः। गुरुर्गरीयान् पितृतो मातृतश्चेति मे मतिः उभौ हि माता पितरौ जन्मन्येव उपयुज्यतः। सर्वार्थसंभवो देहः जनितः पोषितः पुरा न तयोर्याति निर्वेशं मित्रोः मत्यः शतायुषा। सर्वोऽपि साधकः मुमुक्षुः यावदज्ञानं शृणुयात्, यावच्च अयुक्तता मनसि तिष्ठेत् तावत् चिरं मन्येत। यावच्च भगवतः दर्शनं न भवति तावत् ध्यायेत तस्य रूपं चित्तस्य भित्तौ। अथ तथा च श्रवणस्य मननस्य ध्यानस्य च निर्वेदयुक्तस्य मुक्तिं प्रति साधनत्वं शास्त्रेषु वर्ण्यते। कथम अयं कुटुम्बरामः जीवः निर्विद्येत। स्वस्य जीवने नैकविधानि सुखानि दुःखानि च अनुभूय निर्विद्येत तावत् तथापि ऋषीणां राज्ञां ज्ञानिनां च निर्वेदयुक्तानि वचांसि आकर्ण्यापि तस्य वैराग्यं सुलभतया साध्येत। सर्वे वयं न केवलम् अस्माकमेव जीवितेषु सर्वविधानि अपि दुःखानि सुखानि च अनुभवितुं प्रभवामः। अतः नैकविधानि सुखानि दुःखान्यपि ये अनुभूय निर्वेदं प्राप्य परं ब्रह्म अधिगन्तुं प्राभवन् तेषामेव प्राज्ञां महाजनानां पन्थानं वयमपि गृह्णाम तावत्। तादृशेषु प्राज्ञेषु अन्यतमा इयं पिङ्गला। सैव पिङ्गला चिरं नानाविधानि सुखानि नैकैः पुरुषैः साकम् अनुभूय धनमपि प्रभूतं सम्पाद्य तदनन्तरं तीव्रं निर्वेदं प्राप। अयं पुरुषभोगो वा स्त्रीभोगो वा केवलं देहस्य मनसश्च परितापायैव भवति। अतः नूनम् एतादृशः क्षुद्रः भोगः परित्यज्येत इति सा सन्देशमेकम् अतीते श्लोके प्रादात्। अथात्र
ಪಂಚನವತಿತಮಃ 95ನೇಯ ಶ್ಲೋಕ. ಇದಸ್ಥಿಭಿರ್ನಿರ್ಮಿತ ವಂಶವಶ್ಯ ಸ್ಥೂಣಂ ತ್ವಚಾ ರೋಮನಕೈ ನಿನದ್ಧಂ ಕ್ಷರನ್ನವದ್ವಾರ ಮಗಾರಮೇತತ್ ವಿಣ್ಮೂತ್ರ ಪೂರ್ಣಂ ಮಧುಪೈತಿ ಕಾನ್ಯಾ ಇತಿ. ಭಾಗವತೆ एव एकादशस्कन्धस्य 8मस्य अध्यायस्य 31 वा अयं श्लोकः. वैराग्यप्रकरणे समगृह्यत विष्णुतीर्थाचार्येण. ವೈರಾಗ್ಯವನ್ನ ಸಾಧಕರಾದ ನಮಗೆಲ್ಲರಿಗೂ ಕೂಡ ವೈರಾಗ್ಯ ಅಂತೂ ಬರಬೇಕು. ನಾವು ಮಾಡುವ ಶ್ರವಣ ಮನನ ಧ್ಯಾನ ಇವುಗಳಿಗೆ ವೈರಾಗ್ಯದ ಸಹಕಾರ ಇದ್ದರೆ ಮಾತ್ರ ಆತ್ಮದರ್ಶನ ಮತ್ತು ಪರಮಾತ್ಮನ ದರ್ಶನ ಆಗುವುದು ಸಾಧ್ಯ. ಅದಕ್ಕಾಗಿ ವೈರಾಗ್ಯಕ್ಕಾಗಿ ಒಂದು ಸುದೀರ್ಘವಾದ ಪ್ರಯತ್ನವೇ ಬೇಕಾಗ್ತದೆ. ಪ್ರಯತ್ನವಿಲ್ಲದೆ ಜಗತ್ತಿನಲ್ಲಿ ಏನೂ ಸಾಧ್ಯ ಆಗೋದಿಲ್ಲ. ವೈರಾಗ್ಯ ಅನ್ನೋದು ಒಂದು ಮನಸ್ಸಿನ ಭಾವನೆ. ಅದು ಕೂಡ ನಮ್ಮ ಪ್ರಯತ್ನದಿಂದ ಆಗುವುದು ಹೇಗೆ, ಸಹಜವಾಗಿ ಬರಬೇಕಲ್ಲ ಅಂತ ಕೆಲವು ಬಾರಿ ನನಗೂ ಕೂಡ ಅನಿಸಿದ್ದಿದೆ. ಆದರೆ ವೈರಾಗ್ಯ ಬರಲಿಕ್ಕಾಗಿ ನಾವು ಒಂದಿಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ಮನುಷ್ಯ ತನ್ನ ಜೀವಮಾನದಲ್ಲಿ ಈ ಹಿಂದೆ ತಾನೇನು ಅನುಭವಿಸಿದ್ದಾನೆ ಅದೆಲ್ಲವನ್ನು ಕೂಡ ಗಮನಿಸ್ಕೋಬೇಕು. ಒಂದು ಬಾರಿ ಸಿಂಹಾವಲೋಕನ ಮಾಡಬೇಕು. ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ ಒಂದೊಂದು ಅವಧೂತೋಪಾಖ್ಯಾನ ಬರ್ತದಲ್ಲ, ಅಲ್ಲಿ ತನ್ನನ್ನು ಪ್ರಶ್ನಿಸಿದ ಒಬ್ಬ ಶಿಷ್ಯನಿಗೆ ಅವಧೂತನೊಬ್ಬ ವೈರಾಗ್ಯವನ್ನು ನಾನು ಹೇಗೆ ಪಡೆದೆ ಅನ್ನೋದನ್ನು ವಿವರಿಸ್ತಾನೆ. ನನ್ನ ಈ ಹಿಂದಿನ ಜನ್ಮಗಳಲ್ಲಿ ಅನೇಕ ಥರದ ಸುಖಗಳನ್ನು ಅನುಭವಿಸಿದ್ದೀನಿ, ದುಃಖಗಳನ್ನು ಅನುಭವಿಸಿದ್ದೀನಿ, ಸಾವಿಗೆ ನೋವಿಗೆ ಈಡಾಗಿದ್ದೇನೆ, ಅನೇಕ ಥರದ ತಾಯಂದಿರನ್ನ ತಂದೆಯಂದಿರನ್ನ ನೋಡಿದ್ದೇನೆ, ಅನೇಕ ಥರದ ಆಹಾರಗಳನ್ನು ಸ್ವೀಕಾರ ಮಾಡಿದ್ದೇನೆ. ಅದನ್ನೆಲ್ಲ ನೆನೆದು ನಾನು ವೈರಾಗ್ಯವನ್ನು ಅನುಭವಿಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಸಿಂಹಾವಲೋಕನ ಮಾಡಬೇಕು ಅಂತ ಹೇಳಿದ್ನಲ್ಲ, ಯತ್ರ ಪಶ್ಚಾತ್ತನ ಶ್ರೇಷ್ಠ ತತ್ರ ಸಿಂಹಾವಲೋಕನಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ. ಈ ಹಿಂದಿನದ್ದೆಲ್ಲವನ್ನು ನೆನೆದು ಅಲ್ಲಿರುವ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡು, ಅದನ್ನು ನಾನು ಸೇರಿಸಿದ್ದನ್ನು ತಪ್ಪುಗಳನ್ನು ನೆನೆದು ಅದನ್ನು ಒಪ್ಪಿಕೊಂಡು ಅಂತ. ಅಂತೂ ಹಿಂದಿನದಕ್ಕಿಂತ ಮುಂದಿನದ್ದು ಏನು ಶ್ರೇಷ್ಠವಾಗಿರ್ತದಲ್ಲ, ಹಿಂದಿನ ದೃಷ್ಟಿಕೋನಕ್ಕಿಂತ ಮುಂದಿನ ದೃಷ್ಟಿಕೋನ, ಹಿಂದಿನ ನಡೆಗಿಂತ ಮುಂದಿನ ನಡೆ, ಇದನ್ನೆಲ್ಲ ಸಿಂಹಾವಲೋಕನ ಅಂತ ಹೇಳ್ತಾರಂತೆ. ಇಂಥದೊಂದು ಸಿಂಹಾವಲೋಕನವನ್ನು ನಾವು ಕೂಡ ಮಾಡ್ಕೊಳ್ಬೇಕು ನಮ್ಮ ಜೀವನದ ಬಗ್ಗೆ. ಅದಲ್ಲದೆ ನಮ್ಮ ಸುತ್ತಮುತ್ತಲಿರುವಂಥ ಅನೇಕ ಜನ ಏನಿದ್ದಾರೆ ಅವರೆಲ್ಲರ ನಡೆಗಳನ್ನು ಕೂಡ ಒಂದು ಬಾರಿ ಸೂಕ್ಷ್ಮವಾಗಿ ನಿರೂಪಿಸಬೇಕು. ನಮ್ಮ ಒಬ್ಬರ ಜೀವನದಲ್ಲೇ ಜಗತ್ತಿನ ಎಲ್ಲ ಸುಖ ದುಃಖಗಳನ್ನು ಕೂಡ ನಾವು ಗಮನಿಸ್ಲಿಕ್ಕಾಗೋದಿಲ್ಲ. ವಸ್ತುತಃ ಒಬ್ಬ ವ್ಯಕ್ತಿ ಸೃಷ್ಟಿಗೆ ಬಂದಾಗಿನಿಂದ ಈವರೆಗೆ ಇದೇನು ಸಣ್ಣ ಹಾದಿಯನ್ನು ಸವಿಸಿಲ್ಲ, ಬಹಳ ಸುದೀರ್ಘವಾದ ಹಾದಿಯನ್ನೇ ಸವಿಸಿದ್ದಾನೆ. 195 ಕೋಟಿ ವರ್ಷಗಳು ಈಗಾಗಲೇ ಸೃಷ್ಟಿಗಾಗಿವೆ. ಆದ್ದರಿಂದ ಅನೇಕ ಬಾರಿ ರಾಜನಾಗಿ, ಭಿಕ್ಷುಕನಾಗಿ, ಪಂಡಿತನಾಗಿ, ಮೂರ್ಖನಾಗಿ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟವಾಗಿ, ಅನೇಕ ಬಾರಿ ಸಜ್ಜನನಾಗಿ ದುರ್ಜನನಾಗಿ, ಇನ್ನೊಬ್ಬರಿಗೆ ಪೀಡೆಯನ್ನು ತಾನು ಕೊಟ್ಟು ತಾನೇ ಇನ್ನೊಬ್ಬರಿಂದ ಪೀಡೆಯನ್ನು ಅನುಭವಿಸಿ, ಶೋಷಣೆಯನ್ನು ಮಾಡಿಸಿಕೊಂಡು, ನಾನಾ ಥರದ ಸುಖವನ್ನು ಕೊಟ್ಟು ಅನುಭವಿಸಿ, ದುಃಖವನ್ನು ಕೊಟ್ಟು ಅನುಭವಿಸಿ, ಇದೆಲ್ಲವನ್ನು ಮಾಡಿಯೇ ಇದ್ದಾನೆ. ಆದರೂ ಒಬ್ಬ ಅವಧೂತರಿಗೆ ಹಿಂದಿನದೆಲ್ಲವೂ ನೆನಪು ಹೇಗೆ ಬರ್ಲಿಕ್ಕೆ ಸಾಧ್ಯವೋ ಹಾಗೆ ನಮ್ಮಂಥ ಸಾಮಾನ್ಯರಿಗೆ ಆ ಹಿಂದಿನ ನೆನಪುಗಳು ಬರೋದು ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಸಮಕಾಲೀನ ಸಾಹಿತ್ಯಗಳನ್ನು ಕೂಡ ಒಂದು ಬಾರಿ ಗಮನಿಸಬೇಕು.
ಅದರಲ್ಲೂ ಕೆಲವು ನಮಗೆ ಲಾಭ ಆಗೋದಿದೆ. ಅದಲ್ಲದೆ ರಾಮಾಯಣ, ಮಹಾಭಾರತ, ಭಾಗವತದಂಥ ಮಹಾಗ್ರಂಥಗಳೇನಿವೆ ಅಲ್ಲಿ ದೇವತೆಗಳು, ಋಷಿಗಳು, ರಾಜರು ಮತ್ತು ಅನೇಕ ಜನ ಮಾನವ ಶ್ರೇಷ್ಠರು ಹೇಗೆ ಸಾಧನೆಯ ಮಾರ್ಗದಲ್ಲಿ ನೋವು ನಲುವುಗಳಿಂದ ಅನುಭವಿಸಿದ್ದಾರೆ ಮತ್ತೆ ಸಾಧನೆಯನ್ನು ಹೇಗೆ ಮುಂದುವರಿಸಿದ್ದಾರೆ, ಆಗ ಅವರು ಮಾಡಿದ ಉದ್ಗಾರಗಳೇನು, ಸುಖಕ್ಕಾಗಿ ಅವರು ಪಟ್ಟ ಪಡಿಪಾಟಲೆಷ್ಟು, ಕಾಮಭಂಗ ಪ್ರೇಮಭಂಗಗಳಿಂದ ಅವರಿಗಾದ ಹೃದಯಾಂತರಾಳದ ನೋವೆಷ್ಟು, ಮತ್ತೆ ಅವರು ಕಳೆದುಕೊಂಡಂಥ ತಪಸ್ಸಿನ ಪ್ರಮಾಣ, ಆಕಸ್ಮಿಕವಾಗಿ ಕಾಮೋಪಭೋಗದಲ್ಲಿ ಆಸಕ್ತರಾಗಿ ತಪಸ್ಸನ್ನೇ ಕಳ್ಕೊಂಡು ಬಿಡ್ತಾರಲ್ಲ, ಹಾಗೂ ಆಗ್ತದಲ್ಲ, ಅದು ಹಿಂದೆ ಬಂದಿದೆ. ಶುಚೀರ್ಣಂ ಶುಚಿರಂ ಶುಚೀರ್ಣಂ. ದೀರ್ಘಕಾಲ ನಾನು ಈಗೊಂದು ಸಂಪತ್ತನ್ನು ಸಂಗ್ರಹ ಮಾಡಿದ್ದೆ ತಪಸ್ಸಿನಿಂದ, ಅದು ಈಗ ಹೊರಟೋಗಿಬಿಡ್ತು, ಕಳ್ಕೊಂಡ್ಬಿಟ್ಟೆ ನಾನು ಅಂತ ಒಂದು ಕಡೆ ಸೌಭರಿ ಋಷಿ ಹೇಳ್ತಾನೆ. ಅದನ್ನು ಕೇಳಿದ್ದೀವಿ. ಪ್ರಸ್ರಾವಿತಂ ಬ್ರಹ್ಮಚಿರಂ ಧೃತಂ ಯತ್ ಅಂತ. ತಪಸ್ಸಿನ ಶಕ್ತಿ ಹೀಗೆ ಹೊರಟೋಯ್ತಲ್ಲ ಅಂತ ಅವ್ರು ಹೇಳ್ತಾರಲ್ಲ. ಹೀಗೆ ಅವರಿಗಾದ ಎಲ್ಲ ಅನುಭವಗಳನ್ನು ಕೂಡ ನಮ್ಮದಾಗಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು. ಹಾಗೆ ಮಾಡಿದಾಗಲೇ ದೀರ್ಘವಾದ ಪ್ರಯತ್ನ, ಅಭ್ಯಾಸ ಮತ್ತು ಭಗವಂತನಲ್ಲಿ ಪ್ರಾರ್ಥನೆ, ಅವುಗಳ ಮೂಲಕ ಅಷ್ಟೇ ವೈರಾಗ್ಯ ಬರಲಿಕ್ಕೆ ಸಾಧ್ಯ. ಹಿಂದೆ ಹೇಳಿದಂತೆ ಇದು ಕೂಡ ನನ್ನ ಸ್ವಗತವೇ. ನಾವು ಇವತ್ತು ಶುದ್ಧರಾಗಿದ್ದೇವೆ ಅಂದರೆ ಅಂಥ ಅವಕಾಶಗಳು ನಮಗೆ ಬಂದು ಒದಗಿಲ್ಲ, ಅಂಥ ಪರೀಕ್ಷೆಗಳನ್ನು ಭಗವಂತ ನಮಗೆ ಇನ್ನೂ ಕೊಟ್ಟಿಲ್ಲ. ಆದ್ದರಿಂದ ನಾವು ತಕ್ಕಮಟ್ಟಿಗೆ ಶುದ್ಧರಾಗಿದ್ದೇವೆ ಅಂತ ಅರ್ಥ ಅಷ್ಟೆ. ವಸ್ತುತಃ ಅಂಥ ಎಲ್ಲ ಕಠಿಣ ಪರೀಕ್ಷೆಗಳನ್ನು ಕೂಡ ಎದುರಿಸಿ ನಾವು ಶುದ್ಧರಾಗಿದ್ದೇವೆ ಅಂತ ಹೇಳಿಕೊಳ್ಳುವ ಸಾಧ್ಯತೆ ಬಹಳ ಕಡಿಮೆಯೇ. ಆದ್ದರಿಂದ ಭಗವಂತನನ್ನ ಹಿಂದೆ ಏನ್ ಮಾಡಿದೆಯೋ ಗೊತ್ತಿಲ್ಲ, ಈಗ ನೀ ಏನು ಮಾಡ್ತಿದ್ದೀಯ ಅನ್ನೋದು ಸ್ವಲ್ಪ ಗೊತ್ತಿದೆ, ಪೂರ್ಣ ಗೊತ್ತಿಲ್ಲ. ಮುಂದೆ ಏನು ಮಾಡುವವನಿದ್ದೀಯ ಅದು ಗೊತ್ತಿಲ್ಲ. ಆದರೆ ನನ್ನನ್ನ ವಿಷಯಗಳ ಇತಿಮಿತಿಯನ್ನ ತಿಳಿಸಿಕೊಟ್ಟು ಮುನ್ನಡೆಸುವ ಜವಾಬ್ದಾರಿ ನಿನ್ನದು ಅಂತ ಅವನನ್ನೇ ನಾವು ಮೇಲಿನ ಮೇಲೆ ಪ್ರಾರ್ಥನೆ ಮಾಡ್ಬೇಕಷ್ಟೆ. ಅದು ಹೊರತು ಬೇರೆ ಮಾರ್ಗ ಇಲ್ಲ. ಅದರಲ್ಲಿಯೂ ಈಗ ನಾವು ನೋಡ್ತಿರುವುದೇನಿದೆ, ಸ್ತ್ರೀ ಪುರುಷರ ನಡುವಿನ ಒಂದು ಕಾಮ ಪ್ರೇಮ ಇತ್ಯಾದಿಗಳ ವರ್ಣನ. ವಸ್ತುತಃ ವೈರಾಗ್ಯ ಅಂದರೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಅವುಗಳೆಲ್ಲದರಿಂದ ನಾವೇನು ಸುಖ ಅನುಭವಿಸ್ತೀವಿ ಅದರಿಂದ ದೂರ ಇರುವುದೇ ವೈರಾಗ್ಯ. ಆದರೆ ಇಲ್ಲಿ ನಿರ್ದಿಷ್ಟವಾಗಿ ಹೇಳ್ತಿರುವುದು ಆ ಪಿಂಗಳೆ, ಸೌಭರಿ ಮೊದಲಾದ ಋಷಿಗಳ ಜ್ಞಾನಿಗಳ ನೆಪದಿಂದ ಹೇಳ್ತಾ ಇರುವುದು ಆ ವೈರಾಗ್ಯ. ಪ್ರಾಯ ಉಳಿದೆಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೇನಿವೆ ಅವುಗಳೆಲ್ಲದರ ನಡುವೆ ಈ ಉಪಸ್ಥೇಂದ್ರಿಯ ಮತ್ತು ಜಿಹ್ವೇಂದ್ರಿಯ ಅವುಗಳ ಆಕರ್ಷಣೆಗೆ ಬಲಿಯಾಗಿ ಸಾಧಕ ಏನು 7 ಬೀಳುಗಳನ್ನು ಅನುಭವಿಸ್ತಾನೆ ಅವು ಬಹಳ ದೊಡ್ಡವಾಗಿರ್ತವೆ ಅಂತ ಕಾಣಿಸ್ತದೆ ನನಗೆ. ಔಪಸ್ಥ್ಯ ಜೈಹ್ಯ ಕಾರ್ಪಣ್ಯಾತ್ ಗೃಹಪಾಲಾಯತೆ ಜನ ಅಂತ ಭಾಗವತವೇ ಮತ್ತೊಂದು ಕಡೆ ಅವನನ್ನು ವರ್ಣನೆ ಮಾಡ್ತದೆ. ಒಂದು ಉಪಸ್ಥೇಂದ್ರಿಯ ಮತ್ತು ಜಿಹ್ವೇಂದ್ರಿಯ. ಉಪಸ್ಥೇಂದ್ರಿಯ ಅನ್ನೋದು ದಾಂಪತ್ಯ ಸುಖವನ್ನು ಸಂಕೇತಿಸ್ತದೆ. ಜಿಹ್ವೇಂದ್ರಿಯ ಅನ್ನೋದು ಮನುಷ್ಯನ ನಾನಾ ಥರದ ರಸಗಳನ್ನು ಆಸ್ವಾದಿಸಬೇಕು ಅನ್ನುವ ಹಂಬಲವನ್ನು ಸಂಕೇತಿಸ್ತದೆ. ಅಲ್ಲದೆ ಎಗ್ಗಿಲ್ಲದೆ ಬೇಕಾಬಿಟ್ಟಿಯಾಗಿ ಮಾತನಾಡುವ ಆತನ ಒಂದು ಪ್ರವೃತ್ತಿ ಏನಿರ್ತದೆ ಅದನ್ನು ಸಂಕೇತಿಸ್ತದೆ. ಹೀಗೆ ಉಪಸ್ಥೇಂದ್ರಿಯ ಅಂದರೆ ರಸಗಳನ್ನು ಅನುಭವಿಸಬೇಕು ಎನ್ನುವ ಹಂಬಲ, ಜಿಹ್ವಾ ಚಾಪಲ್ಯ ಮತ್ತು ಉಪಸ್ಥದ ಚಾಪಲ್ಯ,
ಇವುಗಳಿಗೆ ಬಲಿಯಾಗಿ ಮನುಷ್ಯ ಗೃಹಪಾಲಾಯತೆ, ನಾಯಿಯಂತೆ ಆಗಿಬಿಡ್ತಾನೆ. ದಂಡ ಮೋದನಮೇವ, ಭಾಗವತದಲ್ಲೇ ಮತ್ತೊಂದು ಕಡೆ ಬಂದಂತೆ ಆ ಉಪಸ್ಥೇಂದ್ರಿಯವನ್ನ ಜಿಹ್ವೇಂದ್ರಿಯವನ್ನು ತಣಿಸ್ಕೊಳ್ಳಿಕ್ಕಾಗಿ ನಾಯಿಯಂತೆ ಬೇಕಾಬಿಟ್ಟಿ ಸಂಚಾರ ಮಾಡ್ತಾನೆ. ಅಲ್ಲಿ ಕೆಲವು ಬಾರಿ ಅವನಿಗೆ ಬೇಕಾದ್ದು ಸಿಕ್ಕಿತು, ಕೆಲವು ಬೇರೆ ದಂಡ ಪ್ರಹಾರವೇ ಅವನಿಗಾದಿತ್ತು ಅಂತ ಅವನನ್ನ ಭಾಗವತ ಹಾಸ್ಯ ಮಾಡಿದೆ. ಅದಕ್ಕಾಗಿ ಈ ಎಲ್ಲ ಪ್ರಯತ್ನಗಳು, ನಮಗೆ ನಾವು ಕೊಟ್ಕೊಳ್ಳುವಂತಹ ಆಟೋ ಸಜೆಷನ್ಗಳಿವೆಲ್ಲ. ಈ ಶರೀರವೆಂಬ ಮನೆ, ಈ ಮನೆಗೆ ತೊಲೆ, ಜಂತಿ, ಕಂಬ ಇವೆಲ್ಲ ಬೇಕಲ್ಲ. ಎಲುಬುಗಳಿಂದಲೇ ಇದಕ್ಕೆ ತೊಲೆಗಳನ್ನು, ಬೀಮ್ಗಳನ್ನು, ಪಿಲ್ಲರ್ಗಳನ್ನೆಲ್ಲ ಮಾಡಿದ್ದಾರೆ. ಮೇಲೆ ಚರ್ಮ, ಕೂದಲು ಇವುಗಳ ಹೊದಿಕೆ ಇದೆ. ತ್ವಚಾ ರೋಮನಖೈ ಪಿನದ್ಧಂ, ನವದ್ವಾರಗಳು ಸದಾ ಸೋರ್ತಾ ಇರ್ತವೆ, ಮಲಮೂತ್ರಗಳಿಂದ ತುಂಬಿವೆ. ವಿವೇಕಿಯಾದವರು ಯಾರು ಈ ಶರೀರವನ್ನ ನೆಚ್ಚಿಕೋತಾರೆ? ನಾನೇನು ಅವಿವೇಕಿ, ಇದರಲ್ಲಿ ಮುಳುಗಿಬಿಟ್ಟೆ. ವಸ್ತುತಃ ವಿವೇಕಿಯಾಗಿದ್ದರೆ ಯಾರೂ ಈ ಶರೀರವನ್ನ ನೆಚ್ಚಿಕೊಳ್ಳೋದೇ ಇಲ್ಲ. ನಮ್ಮ ಶರೀರವನ್ನು ನಾವು ನೆಚ್ಚಿಕೊಳ್ಳೋದಿಲ್ಲ, ಇನ್ನೊಬ್ಬರ ಶರೀರವನ್ನು ಕೂಡ ನಾವು ಸುಖಕ್ಕಾಗಿ ನೆಚ್ಚಿಕೊಳ್ಳೋದಿಲ್ಲ. ನನಗಿವತ್ತು ಇಷ್ಟು ಅಜ್ಞಾನ ಇದೆ. ಅಜ್ಞಾನದ ಕಾರಣದಿಂದಾಗಿ ಈ ಶರೀರದಿಂದ, ನನ್ನ ಶರೀರದಿಂದ ಮತ್ತು ಇನ್ನೊಬ್ಬರ ಶರೀರದಿಂದ ನಾನು ವಿಷಯ ಸುಖವನ್ನು ಬಯಸಿದೆ ಅಂತ ಹೇಳ್ಕೋತಾ ಇದ್ದಾಳೆ ಅವಳು. ಇದು ಒಂದು ವಿಶಿಷ್ಟವಾದ ಮಾತೆ. ಇದಕ್ಕೆ ಮೇಲೆ ಚರ್ಮ, ಕೂದಲು ಮತ್ತು ಉಗುರುಗಳ ಹೊದಿಕೆ ಇದೆ. ಮುಖ್ಯವಾಗಿ ಚರ್ಮದ ಹೊದಿಕೆ ಇದೆ. ಆ ಚರ್ಮದ ಬಣ್ಣಕ್ಕೆ, ಅದರ ಸುಗಂಧಕ್ಕೆ ನಾವು ಮನಸೋಲ್ತೇವೆ. ಆ ಸ್ಪರ್ಶೇಂದ್ರಿಯದ ಒಂದು ಹಂಬಲ ಬಹಳ ತೀವ್ರವಾಗಿರ್ತದೆ. ನಮಗೆ ಇದೆಲ್ಲ ಗೊತ್ತಿದೆ. ಮುಟ್ಟಬೇಕು, ಅನುಭವಿಸಬೇಕು ಅನ್ನುವ ತುಡಿತವೇ ಹೆಚ್ಚು. ಅದನ್ನೆಲ್ಲ ಈ ಚರ್ಮ ಸಂಕೇತಿಸ್ತದೆ. ಒಂದು ವೇಳೆ ಚರ್ಮ ಇಲ್ಲದೆ ಹೋದ್ರೆ ಎಷ್ಟು ಭಯಾನಕವಾಗಿರ್ತಿತ್ತು. ಮೇಲಿನ ತೊಗಲಿನ ಹೊದಿಕೆ ಇಲ್ಲದೆ ಹೋದ್ರೆ ಈ ಶರೀರ ಎಷ್ಟು ಭಯಾನಕವಾಗಿರ್ತಿತ್ತು. ನಮ್ಮ ಶರೀರವೇ ಇನ್ನೊಬ್ಬರಿಗೆ ಎಷ್ಟು ಭಯಾನಕವಾಗಿರ್ತಿತ್ತು, ನಮಗೆಷ್ಟು ಭಯಾನಕವಾಗಿರ್ತಿತ್ತು. ಇನ್ನೊಬ್ಬರ ಶರೀರ ನಮ್ಮ ಕಣ್ಣಿಗೆ ಹೇಗೆ ಭಯಾನಕವಾಗಿ ಕಾಣ್ತಿತ್ತು, ಅವ್ರ ಕಣ್ಣಿಗೆ ಹೇಗೆ ಭಯಾನಕವಾಗಿ ಕಾಣ್ತಿತ್ತು ಅನ್ನೋದನ್ನು ಒಂದು ಬಾರಿ ನೆನೆದರೆ ಮೈ ಮನಸ್ಸೆಲ್ಲೂ ನಡುಗುತ್ತವೆ. ಹೀಗೆ ಅಜ್ಞಾನದ ಕಾರಣದಿಂದಾಗಿ ನಾನು ಇದನ್ನು ಬಯಸಿದೆ. ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅವಳು ಹೇಳ್ತಿದ್ದಾಳೆ. ಜ್ಞಾನಿಯಾದವನು ಇದನ್ನ ಬಯಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮುಂದಿನ ಶ್ಲೋಕ, ಅದು 3ನೇ ಸ್ಕಂದದ 32ನೇ ಅಧ್ಯಾಯದ 40ನೇ ಶ್ಲೋಕ. ಅದು ಕಪಿಲ ತನ್ನ ತಾಯಿ ದೇವಹೂತಿಗೆ ವರ್ಣನೆ ಮಾಡುವಂತಹ ಪ್ರಸಂಗ. ಸಂಗಮ್ನ ಕುರಿಯಾತ್ ಪ್ರಮದಾಸುತಾಸು ಯುಗಸ್ಯ ಪಾರಂ ಪರಮಾನು ರುಕ್ಷು ಮತ್ಸೇವಯ ಪ್ರತಿಲಬ್ಧಾತ್ಮ ಲಾಭ ವದಂತಿ ಯಾಂ ನಿರಯ ದ್ವಾರಮಸ್ಯ. ಜ್ಞಾನ ಯೋಗದಲ್ಲಿ ಮೇಲೆ ಏರಬೇಕು ಅಂತ ಯಾರು ಬಯಸ್ತಿರ್ತಾರಲ್ಲ, ಅವರು ಎಲ್ಲಾ ಇಂದ್ರಿಯಗಳಿಂದಲೂ ಎಲ್ಲಾ ವಿಷಯ ಪದಾರ್ಥಗಳಿಂದಲೂ ಎಚ್ಚರಿಕೆಯನ್ನು ವಹಿಸಲೇಬೇಕು. ವಿಶೇಷತಃ ಈ ದುಷ್ಟ ಸ್ತ್ರೀಯರ ಸಂಘವನ್ನು ಮಾತ್ರ ಅವನು ಯಾವತ್ತೂ ಮಾಡಬಾರದು. ಅದನ್ನು ಹೇಳ್ತಿದ್ದಾನ ಅವನು. ಅದು ಅವನಿಗೆ ನರಕದ ಹೆಬ್ಬಾಗಿಲು, ಅವನನ್ನ ಅಧಃಪತನಕ್ಕೆ ಈಡು ಮಾಡುವಂಥ ಒಂದು ಮುಖ್ಯ ಕಾರಣ. ಅದ್ರ ಬಗ್ಗೆ ಅವನು ಎಚ್ಚರಿಕೆಯಿಂದ ಇರಬೇಕು. ಅಲ್ಲೇ ಬರುವಂತ ಮತ್ತೊಂದು ಶ್ಲೋಕ, ತಥಾಸ್ಯ ಭವೇನ್ ಮೋಹ ಬಂಧಶ್ಚಾನ್ಯ ಪ್ರಸಂಗತಃ ಯೋಷಿತ್ ಸಂಗಾತ್ ಯಥಾ ಪುಂಸಃ ಯಥಾ ಸತ್ಸಂಗಿ ಸಂಗತಃ. ನಡತೆಗೆಟ್ಟ ಹೆಂಗಸರ ಸಮಾಗಮದಿಂದ ಮತ್ತೆ ಕೇವಲ ಅವರ ಸಮಾಗಮ ಮಾತ್ರ ಅಲ್ಲ, ಅಂಥವರ ಸಮಾಗಮ ಮಾಡುವಂಥ ಬೇರೆ ವ್ಯಕ್ತಿಗಳಾದರೂ ಏನಿರ್ತಾರಲ್ಲ ಅವರ ಸಂಘದಿಂದಾದರೂ ಏನೊಂದು ನಮಗೆ ಕೇಡು ಆಗಬಹುದು, ಅಷ್ಟು ಕೇಡು
ಇನ್ಯಾವುದರಿಂದಲೂ ಆಗೋದಿಲ್ಲ ಅಂತ ಹೇಳ್ತಾನ ಅವನು. ಮೋಹ ಬಂಧಚ್ಚ ಅನ್ಯ ಪ್ರಸಂಗತಃ ಅಂತ. ಅನೇಕ ಬಾರಿ ಒಂದು ಮೋಹಕ್ಕೊಳಗಾಗಿ ಬಿಡ್ತೇವೆ, ಅಲ್ಲೇ ಮೈ ಮರೆತು ಬಿಡ್ತೇವೆ. ಇನ್ನು ಕೆಲವು ಬಾರಿ ಬಂಧ, ಸಂಸಾರದಲ್ಲಿ ತೀವ್ರವಾದಂತಹ ಬಂಧನಕ್ಕೆ ಬಹಳ ಸುಲಭವಾಗಿ ಬಿಡಿಸಿಕೊಳ್ಳಲಿಕ್ಕಾಗದಂತಹ ಬಂಧನಕ್ಕೊಳಗಾಗಿ ಬಿಡ್ತೇವೆ. ಇದೆಲ್ಲ ಆಗುವುದು ಈ ಕಾರಣದಿಂದಾಗಿ, ಸ್ತ್ರೀಯ ಕಾರಣದಿಂದಾಗಿ ಅಂತ ಹೇಳ್ತಿದ್ದಾರೆ ಅಲ್ಲಿ. ಅದೇ ಪ್ರಸಂಗದಲ್ಲಿ ಬಂದಿರುವುದೇ ಬಲಮ್ಮೆ ಪಶ್ಯ ಮಾಯಾಯ ಸ್ತ್ರೀಮಯ್ಯ ಜೈನೋ ದಿಶಾಂ ಯಾ ಕರೋತಿ ನಿಜಾಯತ್ತಾನ್ ಭ್ರೂ ವಿಜೃಂಭೇಣ ಕೇವಲಂ ಅಂತ ಹಿಂದೆ ಬಂದಿರುವ ಶ್ಲೋಕ ಅದು. ಭಗವಂತನ ಮಾಯೆ ಇದು. ಸ್ತ್ರೀ ಎನ್ನುವುದು ಭಗವಂತನ ಒಂದು ಮಾಯೆ. ಅದರ ಶಕ್ತಿ ಎಷ್ಟು ಅನ್ನೋದು ನೋಡು ಅಂತ ಮಗ ತಾಯಿಗೆ ಹೇಳ್ತಿದ್ದಾನೆ. ಆ ಸ್ತ್ರೀ ಎನ್ನುವ ಮಾಯೆ ಎಲ್ಲರನ್ನೂ, ಜಗದ್ವಿಜೇತೃಗಳನ್ನು ಕೂಡ, ದೊಡ್ಡ ದೊಡ್ಡ ಜ್ಞಾನಿಗಳನ್ನು ದಿಗ್ವಿಜಯ ಮಾಡಿದವರನ್ನು ಪ್ರತಿಯೊಬ್ಬರನ್ನು ಕೂಡ ತನ್ನ ಕೇವಲ ಹುಬ್ಬಿನ ಕುಣಿತದಿಂದ ವಶಪಡಿಸ್ಕೊಂಡು ಬಿಡ್ತಾಳಲ್ಲ ಅಂತ ಬಂದಿರುವುದು ಅಲ್ಲೇ. ಪ್ರಜಾಪತಿ ಸ್ವಾಂ ದುಹಿತರಂ ದೃಷ್ಟ್ವಾ ತದ್ರೂಪಧರ್ಷಿತ ರೋಹಿದ್ಭೂತಾಂ ಸೋನ್ವಧಾವತ್ ಋಷ್ಯರೂಪಿ ಹತತ್ರಪಃ ಅಂತ. ಸ್ವಯಂ ಚತುರ್ಮುಖ ಬ್ರಹ್ಮನು ಕೂಡ ತನ್ನ ಮಗಳಾದ ಸರಸ್ವತಿಯನ್ನು ನೋಡಿ ಅವಳ ರೂಪಕ್ಕೆ ಮರುಳಾಗಿ ಅವಳ ಬೆನ್ನು ಹತ್ತಿದ ಅಂತ ಆ ಶ್ಲೋಕ ವರ್ಣನೆ ಮಾಡ್ತದೆ. ಅದು ಆ ಶ್ಲೋಕ, ಆ ದೃಷ್ಟಾಂತ ಅದೊಂದು ದೃಷ್ಟಾಂತ ಮಾತ್ರ. ಚತುರ್ಮುಖ ಬ್ರಹ್ಮನಿಗೆ ಅವಳು ಮಗಳು ಅನ್ನೋದಕ್ಕೇನು ಅರ್ಥ ಇಲ್ಲ. ಅನಾದಿ ಕಾಲದಿಂದ ಅವರು ದಂಪತಿಗಳೇ. ಮತ್ತೆ ಅವಳ ಸಂಘ ಮಾಡಿದ್ರಿಂದ ಚತುರ್ಮುಖ ಬ್ರಹ್ಮನಿಗೆ ಸಾಧನ ಭಂಗ ಏನೂ ಆಗಲಿಲ್ಲ. ಅದೊಂದು ದೃಷ್ಟಾಂತವನ್ನು ನಾವು ತಗೊಳ್ಬೇಕಷ್ಟೆ. ಇಲ್ಲಿ ಸಾಧನೆ ಮಾಡುವವನಿಗೆ ಆ ಸ್ತ್ರೀ ಸಂಘ, ದುಷ್ಟ ಸ್ತ್ರೀ ಸಂಘ ಅಂತ ಅನ್ನೋದು ಬಾಧಕ ಅಂತ ಬಂತಲ್ಲ, ಅದನ್ನ ನಾವು ಹಿಂದಿನಂತೆ ದುಷ್ಟ ಸ್ತ್ರೀಯ ಸಂಘ ಪುರುಷನಿಗೆ ಬಾಧಕ, ಹಾಗೆ ದುಷ್ಟ ಪುರುಷನ ಸಂಘ ಸ್ತ್ರೀಗೆ ಬಾಧಕ ಅಂತ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ಈಗ ನಾವು ಅದನ್ನ ಅರ್ಥ ಮಾಡಿಕೊಳ್ಳದೆ ಹೋದರೆ ಸ್ತ್ರೀಯರಿಗೆ ಮುಟ್ಟಬೇಕಾದಂತಹ ಸಂದೇಶ ಮುಟ್ಟೋದಿಲ್ಲ. ಇಲ್ಲಿ ಭಾಗವತ ತಾತ್ಪರ್ಯದ ಒಂದು ಶ್ಲೋಕ ಇದೆ, ವರಾಹ ಪುರಾಣದ ಶ್ಲೋಕ. ಸತ್ವಂಸುಚು ತಥಾ ಸ್ತ್ರೀಷು ನ ಸಂಗೋ ದೋಷಮಾವಹೇತ್ ಯಥಾಯೋಗ್ಯಂ ಗುಣಾಯೇವ ದೋಷಕೃ ದುಷ್ಟ ಜಂತುಷು ಅಂತ. ಸಜ್ಜನರಾದ ಸ್ತ್ರೀಯರ ಮತ್ತೆ ಪುರುಷರ ಸಂಘ ಇದು ಮಾಡಿದರೆ ಅದ್ಯಾವತ್ತೂ ಕೂಡ ನಮಗೆ ಬಾಧಕ ಆಗ್ಲಿಕ್ಕಿಲ್ಲ. ಯಥಾಯೋಗ್ಯಂ ಗುಣಾಯೇವ, ನಮ್ಮ ಯೋಗ್ಯತೆಗನುಸಾರವಾಗಿ ಅದರಿಂದ ನಮಗೆ ಲಾಭಗಳೇ ಇವೆ. ಆದರೆ ದೋಷಕೃತ್ ದುಷ್ಟ ಜಂತುಷು ಅಂತ. ಜಗತ್ತಿನಲ್ಲಿ ಪೂರ್ಣ ನಿಸ್ಸಂಗನಾಗಿ ಬದುಕಲಿಕ್ಕಂತೂ ಸಾಧ್ಯ ಇಲ್ಲ. ಅನೇಕ ಕಾರಣಕ್ಕಾಗಿ ನಮ್ಮ ಸುತ್ತಮುತ್ತಲಿರುವಂತಹ ಅನೇಕ ಜನ ಸ್ತ್ರೀಯರ, ಪುರುಷರ ಮತ್ತಿತರರ ಸಂಘವನ್ನ ನಾವು ಮಾಡಲೇಬೇಕಾಗ್ತದೆ. ನಮಗಿದು ಗೊತ್ತಿದೆ. ಅದರಲ್ಲಿ ಸಜ್ಜನರ ಸಮಾಗಮಕ್ಕಾಗಿ, ಸತ್ಸ್ತ್ರೀಯರ ಸತ್ಪುರುಷರ ಸಮಾಗಮಕ್ಕಾಗಿ ಮನುಷ್ಯ ಹಾತೊರಿಬೇಕು. ಸಜ್ಜನರೊಳಗಿಟ್ಟು ಕಾಯೋ ಭಗವಂತನೇ ಅಂತ ಭಗವಂತನನ್ನ ಆ ರೀತಿ ಪ್ರಾರ್ಥನೆ ಮಾಡಬೇಕು. ಆದ್ರಿಂದ ಲೌಕಿಕ ಕಾರ್ಯಗಳಿಗಾಗಿ ಮತ್ತು ಅಧ್ಯಾತ್ಮದ ಸಾಧನೆಗಾಗಿ ಅನೇಕ ಬಾರಿ ಸಜ್ಜನರಾದ ಸ್ತ್ರೀಯರ ಮತ್ತು ಸಜ್ಜನರಾದ ಪುರುಷರ ಸಹಕಾರ ಸ್ತ್ರೀಯರಿಗೂ ಬೇಕಾಗ್ತದೆ, ಪುರುಷರಿಗೂ ಬೇಕಾಗ್ತದೆ. ಅದರಿಂದ ಲಾಭವೇ ಇದೆ. ಆದರೆ ದೋಷಕ ದುಷ್ಟ ಜಂತುಷು, ದುಷ್ಟ ಸ್ತ್ರೀಯರ ತಾವು ಹಾಳಾಗಿ ಇತರರನ್ನು ಹಾಳು ಮಾಡುವಂತಹ ದುಷ್ಟ ಸ್ತ್ರೀಯರ, ದುಷ್ಟ ಪುರುಷರ ಸಮಾಗಮವನ್ನ ಪುರುಷರು ಮಾಡಬಾರ್ದು, ಸ್ತ್ರೀಯರು ಮಾಡಬಾರ್ದು. ಅಂಥವರಿಂದ ನಾನು ದೂರ ಇಡುವಂತ ಭಗವಂತನನ್ನ ಕೇಳ್ಕೊಳ್ಬೇಕು. ಅಲ್ಲಿ ಬರುವಂತ ಮತ್ತೊಂದು ಶ್ಲೋಕ ಇದೆ, ಅದೇ 3ನೇ ಸ್ಕಂದದಲ್ಲಿ. ತಾಮೀಕ್ಷೇತ್ ಆತ್ಮನೋ ಮೃತ್ಯುಂ ತೃಣೈಹಿ ಕೂಪಂ ಇವಾವೃತಂ. ಆನೆಗಳನ್ನ ಬಂಧಿಸ್ಲಿಕ್ಕಾಗಿ ಒಂದು ಖೆಡ್ಡ ಮಾಡಿರ್ತಾರೆ, ದೊಡ್ಡದೊಂದು ಹೊಂಡ ತೋಡಿ ಅದರ ಮೇಲೆ ಹುಲ್ಲು ಇತ್ಯಾದಿಗಳನ್ನ
ಹೊಚ್ಚಿ ಆನೆಗೆ ಅದು ತಿಳಿಯದಂತೆ ಅಲ್ಲಿ ಬಂದು ಬೀಳುವಂತೆ ಮಾಡ್ತಾರೆ. ಅದು ಬಿದ್ದ ಮೇಲೆ ಅದನ್ನ ಪಳಗಿಸಿ ತಮ್ಮ ಕಾರ್ಯಕ್ಕೆ ಉಪಯೋಗ ಮಾಡ್ತಾರೆ. ಅದರಂತೆ ಈ ಜೀವ ಅನ್ನೋದು ಕೂಡ ಒಂದು ಮದ್ದಾನೆಯೇ ಸರಿ. ಈ ದುಷ್ಟ ಸ್ತ್ರೀ ಅನ್ನೋದು ಒಂದು ಹುಲ್ಲು ಮುಚ್ಚಿದ ಹೊಂಡವೇ ಸರಿ, ಅವನನ್ನ ಹಾಳು ಮಾಡ್ತದ. ಹಾಗಾಗಿ ಇದ್ರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಸಾಧಕರಾದವರು, ಸ್ತ್ರೀಯರು ಪುರುಷರು ಎಲ್ಲರೂ ಕೂಡ ಎಚ್ಚರಿಕೆಯಿಂದಿರಬೇಕು ಅಂತ ಅದರ ತಾತ್ಪರ್ಯ. ರಾಯ ಕಲತ್ರಂ ಪಶವ ಸುತಾದಯ ಗೃಹ ಮಹಿ ಕುಂಜರ ಕೋಶಭೂತಯ ಸರ್ವೇರ್ಥಕಾಮಾ ಕ್ಷಣಭಂಗುರಾವಿಷಃ ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ ಅಂತ 7ನೇ ಸ್ಕಂದದಲ್ಲಿ ಬರುವಂಥ ಮತ್ತೊಂದು ಶ್ಲೋಕ ಇದೆ. ಪ್ರಹ್ಲಾದ ತನ್ನ ಹಿಂಬಾಲಕರಾದಂತಹ ಅಸುರ ಬಾಲಕರಿಗೆ ಹೇಳಿದ ಮಾತು. ನಮ್ಮ ಸುತ್ತಮುತ್ತಲೂ ಅನೇಕ ಸಂಗತಿಗಳು ಕಾಣಿಸ್ತವೆ. ಹಣ, ಹೇರಳವಾದ ಹಣ, ಹೆಂಡತಿ, ಗಂಡ, ಪ್ರೇಯಸಿ, ಪ್ರಿಯಕರ, ಪಶುಗಳು, ಮಕ್ಕಳು, ಮನೆ, ಭೂಮಿ, ಇವೆಲ್ಲವೂ ನಮಗೆ ಅಪೇಕ್ಷಿತವಾದ ವಸ್ತುಗಳು, ಅಭೀಷ್ಟ ವಸ್ತುಗಳು, ಸುಖ ಕೊಡ್ತವೆ ಅಂತ ನಮಗೆ ಕಾಣಿಸ್ತದೆ. ಆದರೆ ಎಲ್ಲವೂ ಚಂಚಲ. ಈ ಕ್ಷಣ ಇದ್ದು ಮುಂದಿನ ಕ್ಷಣದಲ್ಲಿ ನಷ್ಟ ಆಗಿ ಹೋಗುವಂಥವು. ಅವು ನಷ್ಟ ಆಗದೆ ಹೋದರೂ ನಮ್ಮ ಕೈಯಿಂದಾದರೂ ತಪ್ಪಿಸ್ಕೊಂಡು ಹೋಗ್ತವೆ. ಮತ್ತು ಅವೆಲ್ಲದಕ್ಕಿಂತ ಹೆಚ್ಚಾಗಿ ಅವು ತಪ್ಪಿಸ್ಕೊಂಡು ಹೋಗದೆ ಹೋದ್ರು ನಾವೇ ಮರ್ತ್ಯರು. ಸಾವನ್ನ ಯಾವ ಕ್ಷಣದಲ್ಲಾದರೂ ಇಚ್ಛೆ ಇದ್ದು ಅಥವಾ ಇಚ್ಛೆ ಇಲ್ಲದೇನೋ ಅಪ್ಪಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇರುವಂತಹ ಜನ ನಾವು. ನಮಗವು ಎಷ್ಟು ಸುಖ ಕೊಟ್ಟವು. ಎಲ್ಲ ಅನೇಕ ಥರದ ಬಂಧಕ ವಸ್ತುಗಳಿವೆ. ಅದರಲ್ಲಿ ಹೆಣ್ಣು, ಹೊನ್ನು ಅಂತ ಅನ್ನೋದು 2 ಬಹಳ ಪ್ರಧಾನ. ಈ ಹಿಂದೆ ಹೆಣ್ಣಿನ ಬಗ್ಗೆ ಹೇಳಿದ್ದಾರೆ, ಈಗ ಹೊನ್ನಿನ ಬಗ್ಗೆ ಹೇಳ್ತಾರೆ. ಅದಕ್ಕೆ 11ನೇ ಸ್ಕಂದದಲ್ಲಿ ಬರುವಂತಹ 1-2 ಮಾತುಗಳಿವೆ. ಅದು ಅವಧೂತರು ಯದು ಮಹಾರಾಜನಿಗೆ ಹೇಳಿದಂಥ ಮಾತುಗಳೇ. ಸ್ಥೇಯಂ ಹಿಂಸಾ ನೃತಂ ಕಾಮಃ ದಂಭ ಕ್ರೋಧ ಸ್ಮಯೋ ಮದಃ ಭೇದೋ ವೈರಂ ಅವಿಶ್ವಾಸಃ ಸಂಸ್ಪರ್ಧಾ ವ್ಯಸನಾನಿ ಚ ಇತಿ ತ್ರಯೋದಶಾನರ್ಥಾಃ ಹಿ ಅರ್ಥಮೂಲಾಃ ಮತಾನೃಣಾಂ ತಸ್ಮಾದನರ್ಥಮರ್ಥಾಖ್ಯಂ ಶ್ರೇಯೋರ್ಥಿ ದೂರತಶ್ಚೇತ್. ಹಣದಿಂದ ಆಗುವುದೇನು ಅಂದ್ರೆ ಹಣಕ್ಕಾಗಿ ಇನ್ನೊಬ್ಬರನ್ನು ಹಿಂಸೆ ಮಾಡುವ ಪ್ರವೃತ್ತಿ, ಕಳ್ಳತನ ಮಾಡುವ ಪ್ರವೃತ್ತಿ, ದಂಭಾಚಾರ, ಸುಳ್ಳು ಹೇಳುವುದು, ತನಗಾಗದವರ ಮೇಲೆ ಕ್ರೋಧ, ದುಡ್ಡಿನ ಮದ, ಇನ್ನೊಬ್ಬರಲ್ಲಿ ಭೇದವನ್ನು ಹುಟ್ಟಿಸಿ ಅವರಿಬ್ಬರಲ್ಲಿ ಒಡಕು ಹುಟ್ಟಿಸಿ ಆ ಮೂಲಕ ತಾನು ಬೇಳೆ ತಾನು ಬೇಯಿಸಿಕೊಳ್ಳುವಂತಹ ಒಂದು ಪ್ರವೃತ್ತಿ, ದುಶ್ಚಟಗಳಿಗೆ ಬಲಿಯಾಗೋದು, ಇವೆಲ್ಲ 13 ಸಂಗತಿಗಳು ಮನುಷ್ಯನಿಗೆ ಹಣದಿಂದ ಆಗುವಂಥ ಅನರ್ಥಗಳು. ಈ ಅನರ್ಥಗಳನ್ನು ದೂರ ಇಡಬೇಕು ಅಂತಿದ್ರೆ ಮೊದಲು ಹಣವನ್ನು ದೂರ ಇಡಬೇಕು. ನಿತ್ಯಾರ್ಥಿದೇನ ವಿತ್ತೇನ ದುರ್ಲಭೇನ ಆತ್ಮಮೃತ್ಯುನ ಗೃಹ ಅಪತ್ಯಾಪ್ತ ಪಶುಭಿ ಕಾಪ್ರೀತಿ ಸ್ಯಾತ್ ಕಾಪ್ರೀತಿ ಸಾಧಿತೈ ಚಲೈ. ಅಲ್ಲಿ ಬರುವಂತಹ ಮತ್ತೊಂದು ಶ್ಲೋಕ ಅದು. ಹಣ ನಮ್ಮಲ್ಲಿಗೆ ಬರುವಾಗ, ನಮ್ಮ ಸಂಪಾದನೆ ಫಲವಾಗಿ ನಮ್ಮನ್ನು ಬಿಟ್ಟು ಅದು ಹೋಗುವಾಗ, ಖರ್ಚು ಮಾಡುವಾಗ, ನಾವು ಅದನ್ನು ಖರ್ಚು ಮಾಡುವಾಗ ಎಲ್ಲ ಸಂದರ್ಭದಲ್ಲೂ ಅದು ದುಃಖದಾಯಕವೇ. ಅನೇಕ ಬಾರಿ ತನ್ನ ಮೃತ್ಯುವಿಗೆ ಅದು ಕಾರಣ ಆಗಬಹುದು. ಮನೆ, ಮಕ್ಕಳು, ಪಶುಗಳು ಯಾವುದು ಸ್ಥಿರ? ಮನುಷ್ಯ ತಾನೇ ಮೃತ್ಯುವಶ ಆಗಿದ್ದಾಗ ಇವುಗಳನ್ನೆಲ್ಲ ಬಹಳ ಪ್ರಯತ್ನ ಪಟ್ಟು ಸಾಧಿಸಿ ಏನು ಲಾಭ ಅಂತ ಅದು ಅಲ್ಲಿ ಬರುವಂಥ ಶ್ಲೋಕ. ನನಗೆ ಮಹಾಭಾರತದ ಒಂದು ಶ್ಲೋಕ ಆದಿಪರ್ವದಲ್ಲಿ ಬರುವಂಥದ್ದು ನೆನಪಿಗೆ ಬರ್ತದೆ. ಧರ್ಮೇ ಮತಿರ್ಭವತು ವಸ್ ಸತತೋತ್ಥಿತಾನ ಸ ಏಕಏವ ಪರಲೋಕಗತಸ್ಯ ಬಂಧು ಅರ್ಥಾ ಶ್ರೇಯಶ್ಚ ನಿಪುಣೈರಪಿ ಸೇವ್ಯಮಾನಾಃ ನೈವ ಆಪ್ತ ಭಾವಮುಪಯಾಂತೆ ನಚ ಸ್ಥಿರತ್ವಂ ಅಂತ ಆ ಶ್ಲೋಕ. ಯಾವತ್ತೂ ಕೂಡ ಧರ್ಮ ಮಾರ್ಗದಲ್ಲಿ ನಿಮ್ಮ ಮನಸ್ಸು ಸ್ಥಿರವಾಗಿರಲಿ. ಪರಲೋಕಕ್ಕೆ ಹೊರಟಿದ್ದೀವಲ್ಲ ನಾವು, ಮೃತ್ಯುವಶ ಅಂತ ಇಲ್ಲಿ ಬಂತು, ಅಲ್ಲಿ ಪರಲೋಕಕ್ಕೆ ಹೊರಟಿದ್ದೀವಿ ಅಂತ ಬಂದಿದೆ. ಸ ಏಕಏವ ಪರಲೋಕಗತಸ್ಯ ಬಂಧು, ಪರಲೋಕಕ್ಕೆ ಹೊರಟಂತಹ ನಮಗೆ
ಆ ಧರ್ಮವೇ, ಧರ್ಮಶಬ್ದ ವಾಚ್ಯನಾದ ಪರಮಾತ್ಮನೇ ಒಬ್ಬ ಬಂಧು. ಅರ್ಥಾಹ ಅಂದ್ರೆ ಥಿಂಗ್ಸ್ ಅಂತ ಅರ್ಥ. ಇಂಗ್ಲಿಷ್ನಲ್ಲಿ ಏನು ಥಿಂಗ್ಸ್ ಅಂತೀವಲ್ಲ, ಎವ್ರಿಥಿಂಗ್ ದಟ್ ಈಸ್ ಅರ್ಥ. ಸ್ಥಾನ, ಮಾನ ಇವೆಲ್ಲವೂ, ಧನ ಇವೆಲ್ಲವೂ ನಮ್ಮ ಪೊಸಿಷನ್ ಮತ್ತು ಪೊಸೆಷನ್ ಎರಡೂ ಕೂಡ ಇವೆಲ್ಲವೂ ಅರ್ಥಗಳೇ. ಮತ್ತೆ ಸ್ತ್ರೀಯ, ಹೆಣ್ಣಿನ ಪಾಲಿಗೆ ಗಂಡು, ಗಂಡಿನ ಪಾಲಿಗೆ ಹೆಣ್ಣು. ನಿಪುಣೈರಪಿ ಸೇವ್ಯಮಾನ, ಇದನ್ನೆಲ್ಲ ಚೆನ್ನಾಗಿ ಅನುಭವಿಸಲಿಕ್ಕೆ ಅಂತಲೇ ನಾವು ನೈಪುಣ್ಯವನ್ನು ಸಂಪಾದನೆ ಮಾಡಿ ಇದನ್ನು ಅನುಭವಿಸಬೇಕು ಅಂತ ಕಟಿಬದ್ಧರಾಗಿ ನಿಂತರೂ ಕೂಡ ನೈವ ಭಾವಮುಪಯಾಂತಿ ನಚ ಸ್ಥಿರತ್ವಂ. ಅವು ನಮಗೆ ಆಪ್ತತೆಯನ್ನೇ ಮೂಡಿಸೋದಿಲ್ಲ. ನಮಗೆ ಬೇಕಾಗಿರುವ ಒಂದು ಭದ್ರತೆ, ಭಾವನಾತ್ಮಕವಾದ ಭದ್ರತೆ ಇತ್ಯಾದಿಗಳು ಏನು ಬೇಕಾಗಿವೆ ಅಂತ ಭದ್ರತೆಯನ್ನೇ ಅವು ಮೂಡಿಸುವುದರಲ್ಲಿ ವಿಫಲ ಆಗಿಬಿಡ್ತವೆ. ಅವನ್ನೆಲ್ಲವನ್ನು ಅನುಭವಿಸಿದ ಮೇಲೂ ಕೂಡ ಹೊರಗೆ ಏನೊಂದು ಆಕರ್ಷಣೆ ಇರ್ತದೆ, ಏನೊಂದು ಅದ್ಭುತವಾಗಿ ಕಾಣಿಸ್ತಿರ್ತದೆ, ಒಳಹೊಕ್ಕು ನೋಡಿದ ಮೇಲೆ ಅಲ್ಲಿ ನಾವು ತಿಳಿದಂತೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಅದು ಇರಲಿಲ್ಲ ಅನ್ನೋದು ಗೊತ್ತಾಗ್ತದೆ. ಮನಸ್ಸು ಮತ್ತೆ 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 ಖಾಲಿ ಖಾಲಿ ಅನಿಸ್ಲಿಕ್ಕೆ ತೊಡಗ್ತದೆ. ಮನುಷ್ಯ ಅದು ಗಂಡಾಗಲಿ ಹೆಣ್ಣಾಗಲಿ ಫೀಲ್ಸ್ ಲಾಸ್ಟ್, ಏಕಾಂಗಿ ಅಂತ ಅನಿಸ್ಲಿಕ್ಕೆ ಅವನು ಪ್ರಾರಂಭಿಸ್ತಾನೆ. ತನ್ನ ಆ ಒಂಟಿತನವನ್ನ ಮನುಷ್ಯ ತನ್ನ ಭಾವನಾತ್ಮಕ ಏಕಾಂಗಿತನವನ್ನ ಮರೆಯಲಿಕ್ಕಾಗಿ ಏನೋ ಒಂದು ಈ ಥರದ ಅನೇಕ ಥರದ ಸಂಘಗಳನ್ನೆಲ್ಲ ಮಾಡ್ತಾನೆ. ಆ ಯಾವ ಸಂಘವೂ ಕೂಡ ಅವನಲ್ಲಿರುವ ಶೂನ್ಯತೆಯನ್ನು ತುಂಬಲಿಕ್ಕೆ ಸಮರ್ಥ ಆಗೋದಿಲ್ಲ. ಇದನ್ನು ಮೆಚ್ಚಿ ಕೆಲವು ಕಾಲ ಸ್ವಸ್ಥನಾಗಿದ್ದೇನೆ ಅಂತ ಅನ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟರ ಮೇಲೆ ಇದ್ದಷ್ಟು ಕಾಲ ಅವು ನಮಗೊಂದಿಷ್ಟು ಏನಾದರೂ ಸುಖವನ್ನು ಕೊಟ್ಟರು, ನೆಮ್ಮದಿಯನ್ನು ಕೊಟ್ಟಂತೆ ಕಂಡ್ರು ಸ್ಥಿರವೂ ಅಲ್ಲ. ಒಂದಿಷ್ಟು ನಮ್ಮಲ್ಲಿನ ಶೂನ್ಯತೆಯನ್ನು ನಾವು ಕಳೆದವು ಅನ್ನುವುದರಲ್ಲೇ ನಾವೇ ಮೃತ್ಯುವಶರಾಗ್ತೀವಿ ಅಥವಾ ಅವೇ ಕಾಲವಶ ಆಗಿಬಿಡ್ತವೆ. ಹಾಗಾಗಿ ಅನಾದಿ ಕಾಲದಿಂದಲೂ ನಮಗೆ ಅವಿಜ್ಞಾತ ನಾಮ ಸಖ ಏನಿದ್ದಾನಲ್ಲ, ಹೆಸರು ತಿಳಿಯದ ಆ ಗೆಳೆಯ, ಅವನ ಹೆಸರನ್ನ ಹೇಗೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು. 1000 ನಾಮಗಳ ಬಗ್ಗೆ ನಮ್ಗೆ ಗೊತ್ತು, 100 ನಾಮಗಳ ಬಗ್ಗೆ ಗೊತ್ತು, 3 ನಾಮಗಳ ಬಗ್ಗೆ ಗೊತ್ತು. ಆದರೆ ಯಾವ ಹೆಸರಿನಿಂದಾದರೂ ಆತನನ್ನು ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಇದೆಯೇನು? ಆದ್ರಿಂದ ಅವನು ಅವಿಜ್ಞಾತ ನಾಮ ಸಖ ಅಂತ ಅವನನ್ನ ಶಾಸ್ತ್ರ ವರ್ಣನೆ ಮಾಡಿದೆ. ಅಂಥ ಗೆಳೆಯನ ಮೂಲಕವೇ ನಮ್ಮಲ್ಲಿರುವ ಭಾವನಾತ್ಮಕ ಶೂನ್ಯತೆಯನ್ನ, ಧಾರ್ಮಿಕ ಶೂನ್ಯತೆಯನ್ನ ತುಂಬಿಕೊಳ್ಳುವ ಪ್ರಯತ್ನ ಮಾಡಬೇಕು. ಯಾವತ್ತೂ ಅವನು ನಮಗೆ ಎಲ್ಲ ರೀತಿಯಿಂದಲೂ ಆಪ್ತತೆಯನ್ನು ಮೂಡಿಸುವಂಥ, ನಮ್ಮ ಕೈಯಿಂದ ಎಂದು ನುಣುಚಿಕೊಂಡು ಹೋಗದಂಥ ಒಂದು ವಸ್ತು, ಒಂದು ವ್ಯಕ್ತಿ ಯಾವುದಾದ್ರೂ ಇದ್ರೆ ಅದು ಅವನು. ಆದರೆ ಈಗ ನಮಗೆ ನಮ್ಮ ಸ್ಪರ್ಶೇಂದ್ರಿಯಕ್ಕೆ ಗೋಚರ ಆಗುವಂಥ, ನಮಗೆ ಕಣ್ಣಿಗೆ ಕಾಣುವ, ನಮ್ಮ ಜೊತೆಗೆ ನೇರವಾಗಿ ನಾವಿರುವ ಅಪ್ರೌಢಾವಸ್ಥೆಯಲ್ಲೇ ಮಾತನಾಡಬಲ್ಲಂತಹ ಒಂದು ವ್ಯಕ್ತಿ, ಗಂಡು ಅಥವಾ ಹೆಣ್ಣು, ಅದರ ಅವಶ್ಯಕತೆ ನಮಗಿರ್ತದೆ. ಅದಕ್ಕಾಗಿ ಆ ಅಪ್ರಾಕೃತವಾದ ಪರಮಾತ್ಮನ ವರ್ಣನೆಯನ್ನು ನಾವು ಕೇಳಿಯೂ ಕೂಡ ಅದರಲ್ಲಿ ನಮಗೆ ಆ ಸ್ಥಿರವಾದ ಆಸಕ್ತಿ ಮೂಡೋದಿಲ್ಲ, ಭರವಸೆ ಮೂಡೋದಿಲ್ಲ. ಅದಕ್ಕಾಗಿ ಆ ಪಿಂಗಳೆಯ ಮತ್ತೆ ಪ್ರಹ್ಲಾದನ, ಸೌಭರರಿಯ, ಮಾಂಧಾತನ, ಭರತನ, ಅವರೆಲ್ಲರ ಆರಾಧ್ಯ ದೈವವಾದಂತಹ ಆ ಭಗವಂತ, ಅವನಲ್ಲಿ ನಾವು ಅಂಥ ಒಂದು ಆಸರೆಯನ್ನ, ನೆಲೆಯನ್ನು ಕಾಣುವಂತಹ ಪ್ರಯತ್ನ ಪಡಬೇಕು. ಆತ್ಮನೇವ ಆತ್ಮನಾತುಷ್ಟ ಅಂದ್ರೆ ಅದು. ಅದರ ಹೊರತಾಗಿ ಉಳಿದ ವ್ಯಕ್ತಿಗಳಿಂದ, ಜಡ ವಸ್ತುಗಳಿರ್ಬೋದು, ಚೇತನಗಳಿರ್ಬೋದು, ಅದರಿಂದ ನಮ್ಗೆ ಆಗುವುದೇನಿದೆ ಅನ್ನೋದನ್ನ ನಾವು ಮನಗಾಣಬೇಕು.
ಅಲ್ಲಿಗೆ ಈ 97ನೇ ಶ್ಲೋಕ ಭಾಗವತ್ ಸಾರೋದ್ಧಾರದಲ್ಲಿ ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.